ಪೋಲಾಗುತ್ತಿರುವ ನೀರನ್ನು ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಕರುಣಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಮೇಕೆದಾಟು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ಕರುಣಾಂಬೆ ರಕ್ಷಣಾ ವೇದಿಕೆ ತಂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವತ್ತಿನೇನು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅವರ ಒಂದು ನೇತೃತ್ವದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ಸೇರಿಸಿಕೊಂಡು ಕಾಂಗ್ರೆಸ್ ಗೌರ್ಮೆಂಟ್ ಬರೋದಕ್ಕೆ ಬಹಳ ಮೂಲ ಕಾರಣಕರ್ತರು ಡಿ ಕೆ ಶಿವಕುಮಾರ್ ಅವರು. ಯಾಕೆ ಅಂತಂದ್ರೆ ಲಕ್ಷಾಂತರ ಜನ ಸೇರಿಸ್ಕೊಂಡು ಒಂದು ಮೇಕೆದಾಟು ಯೋಜನೆಯನ್ನ ನಾವು ಮಾಡೇ ಮಾಡ್ತೇವೆ, ನಮ್ಮ ನೆಲ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಯೋಜನೆಯನ್ನ ಮಾಡಿ ಹೋರಾಟ ಮಾಡಿದ್ರಲ್ಲ ಸ್ವಾಮಿ. ನಿಮ್ಗೇನಾದ್ರೂ ಆ ನೆನಪಿದ್ರೆ ದಯಮಾಡಿ ನಾವೆಲ್ಲ ಏನ್ ನಿರೀಕ್ಷೆ ಇಟ್ಕೊಂಡಿದ್ದು ಅಂದ್ರೆ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡದೆ ಇಷ್ಟಕ್ಕೆ ಈ ಮೇಕೆದಾಟು ಯೋಜನೆಯನ್ನ ಅದ್ರ ಬಗ್ಗೆ ಮಾತನಾಡ್ತಾರೆ ಅಂತ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೆ. ಕನ್ನಡಿಗರ ಒಂದು ಭಾವನೆ ಮತ್ತು ಕನ್ನಡಿಗರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಿರಾಸೆ ಆಗಿದೆ. ರಾಜಕಾರಣಿಗಳು ಎಲ್ಲರೂ ಬರೀ ಅವರವರ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಅದು ಕೋವಿಡ್ ಅಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಅದು ಅಂತ ಜನ ಸೇರಿಸ್ತಾ ಇರುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಸಹ ನೀವು ಅಷ್ಟು ಜನ ಸೇರಿಸ್ಕೊಂಡು ಹೋರಾಟ ಮಾಡಿದ್ರಲ್ಲ, ನೀವು ಅಧಿಕಾರಕ್ಕೆ ಬಂದಾಗ ನಿಮ್ಮ ಹೋರಾಟ ನೆನಪಾಗ್ಲಿಲ್ವಾ? ದಯಮಾಡಿ ಈ ಒಂದು ಹೋರಾಟವನ್ನ ಕರುಣಾಂಬೆ ರಕ್ಷಣಾ ವೇದಿಕೆ ಪ್ರಾರಂಭ ಮಾಡಿದ್ದೇವೆ. ಮೇಕೆದಾಟು ಯೋಜನೆಯನ್ನ ಪ್ರಾರಂಭಿಸಿಕೊಂಡ್ಲು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗ ಅವ್ರಿಗೆ ಮನವಿಯನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತೇವೆ. ಆ ಮನವಿಗೂ ಸಹ ಸ್ಪಂದಿಸಲಿಲ್ಲ ಅಂತಂದ್ರೆ ಈಗಿನ ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಾವೆಲ್ಲರೂ ಸಹ ಸಜ್ಜಾಗ್ತೇವೆ. ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಬಿಜೆಪಿ ಆಡಳಿತದಲ್ಲಿದ್ದಂತ ಸಂದರ್ಭದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನರನ್ನ ದುರ್ಬಳಕೆ ಮಾಡ್ಕೊಂಡು ಕೋವಿಡ್ ಸಂದರ್ಭವನ್ನ ನಿರಾಕರಣೆ ಮಾಡಿ, ಕಾನೂನು ಉಲ್ಲಂಘನೆ ಮಾಡಿ ಮೇಕೆದಾಟುಗೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಜನರನ್ನ ದುರ್ಬಳಕೆ ಮಾಡ್ಕೊಂಡು ಹೋರಾಟ ಮಾಡಿದಂತ ಏಕೈಕ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಇವತ್ತು ಅದೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಸರ್ಕಾರ 136 ಜನರನ್ನ ಶಾಸಕರನ್ನ ನಮ್ಮ ಕರ್ನಾಟಕದ ಜನತೆ ಕೊಟ್ಟಿದ್ದಾರೆ. ಈ ರಾಜಕಾರಣಿಗಳು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತಾಡ್ತೀನಿ, 3 ವರ್ಷ ಆಡಳಿತವನ್ನ ನಡೆಸಿದ್ರಿ, ಮೇಕೆದಾಟು ಬಗ್ಗೆ ನೀವು ಒಂದು ಕಡೆನೂ ಚಕಾರ ಎತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ನೇತೃತ್ವ ವಹಿಸ್ಕೊಂಡು ಏನ್ ಪಾದಯಾತ್ರೆ ಮಾಡಿದ್ರಿ, ಇವತ್ತು ಮುಖ್ಯಮಂತ್ರಿಗಳಾಗಿ 1 ವಾರ ಆಗಿದೆ, ಇವತ್ತು ಸಹ ನೀವು ಮೇಕೆದಾಟು ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ನಿಮ್ಮ ಹೋರಾಟದ ಗಿಮ್ಮಿಕ್ ಏನು? ನಿಮ್ಮ ಹೋರಾಟದ ಶೆಂಡ ಅಂದ್ರೆ ಏನು? ಈಗ ನೀವು ಹೋರಾಟ ಮಾಡಿದ್ರಲ್ಲ, ಅಷ್ಟು ಜನರನ್ನ ದುರ್ಬಳಕೆ ಮಾಡ್ಕೊಂಡು ಕಾನೂನು ಉಲ್ಲಂಘನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಾಕಾಗಿ ಮದ್ಯಪಾನ ಮಾಡಿದ್ರು ಸಹ ಪಾದಯಾತ್ರೆ ನೀವು ಮುಂದುವರಿಸಿಕೊಂಡು ಜನರನ್ನ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರಲ್ಲ. ಇವತ್ತು ತಮಿಳುನಾಡು ಮುಖ್ಯಮಂತ್ರಿ ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದಾರೆ ಮೇಕೆದಾಟು ವಿಷಯವಾಗಿ, ಅದು ತಿರಸ್ಕಾರ ಆಗಿದೆ. ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ, ಇದ್ರ ಬಗ್ಗೆ ವಿಧಾನಸೌಧ ಒಳಗಡೆ ಮಾತಾಡಿಲ್ಲ ಅಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರು, ಜನ ವಿರೋಧಿ ರಾಜಕಾರಣ ಮಾಡ್ತಾ ಇದ್ರು, ಜನರ ರಕ್ತದ ಮೇಲೆ ರಾಜಕಾರಣ ಮಾಡ್ತಾ ಇದ್ರು. ನಿಮ್ಮ ರಾಜಕಾರಣ ಯಾವ ರೀತಿ ಮಾಡ್ತಾ ಇದ್ರಿ? ಜನರ ಒಳಿತಿಗಾಗಿ ರಾಜಕಾರಣಕ್ಕೆ ಬಂದಿದ್ದೀರಾ? ನಮ್ಮ ಮುಂದಿನ ಹೋರಾಟ ಈ ಕೂಡಲೇ ಮುಖ್ಯಮಂತ್ರಿಗಳಾಗಿ 1 ವಾರ ಆಗಿದೆ, ಇನ್ನೊಂದು 2-3 ದಿವಸದಲ್ಲಿ ಮಾಧ್ಯಮಗಳ ವೀಕ್ಷಣೆ ಮಾಡಿ ನೀವೆಲ್ಲ ಪ್ರಶ್ನೆ ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ. ಈ ಒಂದು ನಮ್ಮ ಹೋರಾಟಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅದ್ರ ಮೇಲೆ ಮತ್ತೆ ನಾವು ರೂಪರೇಷೆಗಳನ್ನ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಎಚ್ಚರಿಕೆ ನೀಡುವುದರ ಮೂಲಕ ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಜೈ ಕನ್ನಡಾಂಬೆ. ನಮಸ್ಕಾರ.